ಒಂದು ಪುಟ್ಟ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನನ್ನ ಚಾನಲ್ನಲ್ಲಿ ನೀವು ವ್ಲಾಗ್ಸ್ ಎಲ್ಲ ನೋಡೋದಿಲ್ಲ, ಅಪರೂಪಕ್ಕೆ ಯಾವುದಾದ್ರೂ ಒಂದು ಚಿಕ್ಕ ವ್ಲಾಗನ್ನು ನೋಡಿರ್ತೀರ. ಇವತ್ತು ಭಾನುವಾರ ಜೂನ್ 16. ಇವತ್ತು ನನ್ನ ಮಗಳದ್ದು ಪ್ರೋಗ್ರಾಮ್ ಇತ್ತು, ಭರತನಾಟ್ಯ ಪ್ರೋಗ್ರಾಮು. ಸೊ ಅದಕ್ಕೆ ಮೇಕಪ್ ಇಲ್ಲ, ಜಸ್ಟ್ ಡ್ರೆಸ್ಸನ್ನು ಹಾಕಿ ಜಡೆ ಹಾಕಿ ಕಳಿಸಿ ಅಂತ ಹೇಳಿದರು. 12:30ಗೆ ಅಲ್ಲಿ ಜಯನಗರಲ್ಲಿರುವಂಥ ಯುವಪಥ ಒಂದು ಆಡಿಟೋರಿಯಮಲ್ಲಿ ಪ್ರೋಗ್ರಾಮ್ ಇರುವಂಥದ್ದು. ಅವಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ನಿಂತ್ಕೊ ಅಲ್ಲೊಂದು ಮತ್ತು ನಾವು ಆಮೇಲೆ ಹೋಗಬೇಕು, 3:30ಗೆ ಪ್ರೋಗ್ರಾಮ್ ಶುರು ಆಗೋದು. ಬಟ್ ಮೇಕಪ್ ಎಲ್ಲ ಹಾಕಬೇಕು ಅಂತ 12:30ಗೆ ಡ್ರಾಪ್ ಮಾಡಿ ಅಂತ ಹೇಳಿ. ಮತ್ತು ನಾನು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ ಮಾಡಿದ್ದೆ, ಟೈಮ್ ಆಗಲಿಲ್ಲ ಬೇರೆ ಏನು ಮಾಡೋದಕ್ಕೆ. ಊಟ ತಿನ್ನಲ್ವಾ? ಆಮೇಲೆ ಒಂದು 3 ವಿಡಿಯೋ ಮಾಡಿಕೊಂಡೆ. ಹೇಗಿದ್ರು ರೆಡಿಯಾಗಿದ್ನೆಲ್ಲ ಪ್ರೋಗ್ರಾಮ್ಗೆ ಹೋಗೋದಕ್ಕೆ ಒಂದು ವೀಡಿಯೋಸ್ ಏನಾದರೂ ಮಾಡ್ಕೊಂಡ್ಬಿಡೋಣ ಅಂತ ಒಂದು 3 ಚಿಕ್ಕ ಚಿಕ್ಕ ವೀಡಿಯೋಸ್ನ ಮಾಡ್ಕೊಂಡೆ. ಫ್ರಾಕೆಲ್ಲ ಚಿಕ್ಕದಾಗತ್ತೆ, ಯಾರಿಗೆ ಕೊಡಲಿ ನಾನು? ಯಾವ ಪಾಪ ಕೊಡಲಿ? ಸುಮಂತ್ ಬಾಯ್ ಫ್ರಾಕ್ ಹಾಕೊಂತಾನ? ತೊಗೊಂಡಿರೋ ಫ್ರಾಕ್ ಎಲ್ಲ ಹಾಕೊಳ್ಳೋದೇ ಇಲ್ಲ ಅಂದರೆ ಏನು ಮಾಡೋದು? ವೇಸ್ಟ್ ಆಗುತ್ತಲ್ವಾ? ಹಾಕೊಬೇಕು. ಹೌದು, ದುಡ್ಡು ಕೊಟ್ಟು ತೊಗೊಂಡಿರೋದು ಬಿಸಾಕಕ್ಕ. ನಂತರ ಹೊರಟ್ವಿ. 3 o'clock ಆಗಿತ್ತು. ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 3:30 ಮೇಲೆ ಆಗೋಯಿತು. ಪ್ರೋಗ್ರಾಮ್ ಶುರುವಾಗುತ್ತೇನೋ ಅಂದ್ಕೊಂಡಿದ್ದೆ, ಬಿಟ್ಟಿರುತ್ತಾ ಅಂತ. ಸೊ ಇನ್ನು ಪ್ರೋಗ್ರಾಮ್ ಶುರುವಾಗಿರಲಿಲ್ಲ, ಸ್ವಲ್ಪ ಜನ ಮಾತ್ರ ಬಂದಿದ್ದರು. ಇನ್ನು ಮಕ್ಕಳು ರಿಹರ್ಸಲ್ ಮಾಡ್ತಾಯಿದ್ರು ಸ್ಟೇಜ್ ಮೇಲೆ. ಹಾಗೆ ಜಸ್ಟ್ ನಾವು ಹೋಗಿ ಜಾಯಿನ್ ಆದ್ವಿ. ಮತ್ತು ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಭರತನಾಟ್ಯ ಅಂದ ತಕ್ಷಣ ಅದಕ್ಕೊಂದು ವಿಶೇಷ ಸ್ಥಾನ ಇದೆ. ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಜೊತೆಗೇನೆಂದರೆ ಮಕ್ಕಳಿಗೆ ಅದ್ರ ಬಗ್ಗೆ, ಅಂದರೆ ನಮ್ಮ ಪುರಾಣಗಳ ಬಗ್ಗೆ ಗೊತ್ತಾಗುತ್ತೆ, ಕಥೆಗಳ ಬಗ್ಗೆ ಗೊತ್ತಾಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಬಾಡಿ ಕೂಡ ಒಂದು ಒಳ್ಳೆ ಎಕ್ಸಸೈಸೇ ಅಲ್ವಾ. ಹಂಗಾಗಿ ಭರತನಾಟ್ಯ ಅಂದರೆ ನನಗೊಂಥರ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನನ್ನ ಮಗಳನ್ನ ಜಾಯಿನ್ ಮಾಡಿಸಿದ್ದೀನಿ. ಅವಳು ಕೂಡ ಕಲಿತಿದ್ದಾಳೆ, ಇನ್ನೂ ಕಲಿಯೋದು ಬೇಕಾದಷ್ಟಿದೆ. ಈಗ ನಾವೆಲ್ಲ ಹಾಗೆ ಅಲ್ಲ, ನಮಗೇನು ಕಲಿಬೇಕು ಅಂತ ಆಸೆ ಇತ್ತೋ ಅದನ್ನು ನಮ್ಮ ಮಕ್ಳ ಕೈಲಿ ಮಾಡೋದಕ್ಕೆ ಇಷ್ಟಪಡ್ತೀವಿ. ನಾನು ಕೂಡ ಅಷ್ಟೇ. ಚಿಕ್ಕ ವಯಸ್ಸಿಂದನೂ ಭರತನಾಟ್ಯ ಅಂದರೆ ತುಂಬ ಇಷ್ಟ, ಬಟ್ ಕಲಿಯೋದಕ್ಕಾಗಲಿಲ್ಲ. ನಮ್ಮ ಮಕ್ಕಳಾದರೂ ಕಲ್ತ್ಕೊಳ್ಳಿ ಅಂತ ಆಸೆ, ಜೊತೆಗೆ ಅದ್ರ ಮೇಲೆ ಒಂಥರ ಪ್ರೀತಿ ಗೌರವ ಎರಡೂ ಕೂಡ ಇದೆ. ಸೊ ಕೊನೆಗೆ ಪ್ರೋಗ್ರಾಮ್ ಮುಗಿಯೋಷ್ಟೊತ್ತಿಗೆ ತುಂಬ ಲೇಟೇ ಆಗೋಯಿತು. 8 o'clock ಮೇಲಾಯಿತು. ಮನೆಗೆ ಬರೋಷ್ಟರಲ್ಲಿ 9:30 ಆಗೋಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.